ಶಾಲೆಗೆ ಕಲಿಸಿದ ಶಿಕ್ಷಕರಿಗೆ ಹಾಗೂ ತಿದ್ದಿ ಬುದ್ಧಿ ಹೇಳಿದ ತಂದೆ ತಾಯರಿಗೆ ಗೌರವ ನೀಡುವಂತಹ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸು ಗಳಿಸುತ್ತಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಬೇಲೂರು ತಾಲೂಕು ಅರಳಿಯ ಈರ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪೋಷಕರು ತಮ್ಮ ಮಕ್ಕಳಿಗೆ ಒಳಿತನ್ನು ಹೇಳಿಕೊಡಬೇಕು. ಶಿಕ್ಷಕರು ಶಾಲಾ ಪರಿಸರದೊಂದಿಗೆ ಅತ್ಯುತ್ತಮವಾದದ್ದನ್ನು ಕಲಿಸಬೇಕು. ದಿನದ ಹಲವು ಸಮಯ ಮಕ್ಕಳು ಪೋಷಕರ ಜೊತೆಯಲ್ಲಿಯೇ ಇರುತ್ತಾರೆ. ಹಾಗಾಗಿ ಎಲ್ಲವನ್ನು ಶಿಕ್ಷಕರ ಮೇಲೆ ಹಾಕುವುದು ತಪ್ಪು. ಹಾಗಾಗಿ ಶಿಕ್ಷಕರು ಹಾಗೂ ಪೋಷಕರು ಇಬ್ಬರು ಸಮನಾಗಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಾರೆ ಎಂದರು. ಕರ್ನಾಟಕ ಜಮಾಅತೆ ಇಸ್ಲಾಮಿ ಇಂದ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಶಾಹ ಮತೀನ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ನಾಟಕ ಪ್ರದರ್ಶಿಸುವುದರ ಮೂಲಕ ನೆರೆದಿದ್ದವರನ್ನು ರಂಜಿಸಿದರು. My experience, I will tell you frankly, those who respect teachers, those who respect school, those who respect parents, they will be in very good position. That's very simple logic. So that I request you people, parents, ಒಳ್ಳೆಯದನ್ನು ಶಾಲೆ ಬಗ್ಗೆ ಹೇಳಿ, ಶಿಕ್ಷಕರ ಬಗ್ಗೆ ಒಳ್ಳೆಯದನ್ನು ಮಾತನಾಡಿ, ನಿಮ್ಮ ಮಗು ಕನಗಾಗ್ತಾ ಹೋಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, 24 ಗಂಟೆ ದಿನದ 24 ಗಂಟೆಯಲ್ಲಿ 17 ಗಂಟೆ ನಿಮ್ಮ ಜೊತೆಲೇ ಇರುತ್ತೆ ಮಗು, ಒಂದು 6-7 ಗಂಟೆ ಸ್ಕೂಲಲ್ಲಿರುತ್ತೆ. ನೀವು ನಿರೀಕ್ಷೆ ಮಾಡ್ತೀರಿ ಎಲ್ಲ ಸ್ಕೂಲರೇ ಕಲಿಸ್ಬೇಕು ಅಂತನೋ. ಈ ವೇಳೆ ಕರ್ನಾಟಕ ಜಮಾಅತೆ ಇಸ್ಲಾಮಿ ಹಿನ್ನ ಕಾರ್ಯದರ್ಶಿ ಡಾಕ್ಟರ್ ಮೊಹಮ್ಮದ್ ಶಾಹ ಮತೀನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಪಿಡಿಒ ಚಂದ್ರಯ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಘ್ನೇಶ್, ಸದಸ್ಯರಾದ ಮೆಹಬೂಬ್ ಶರೀಫ್, ಮಾಜಿ ಅಧ್ಯಕ್ಷ ನಹೀಬ್ ಉರ್ ರೆಹಮಾನ್, ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ನದೀಬ್ ಇಕ್ಬಾಲ್, ಶಾಲೆಯ ಅಧ್ಯಕ್ಷ ಇಜಾರ್ ಅಸರ್ ಉಮ್ರೆ, ಈರ ಪಬ್ಲಿಕ್ ಶಾಲಾ ಕಾರ್ಯದರ್ಶಿ ಮುಜೀಬುರ್ ರೆಹಮಾನ್, ಶಾಲೆಯ ವ್ಯವಸ್ಥಾಪಕ ಜುಬೇರ್ ಅಹಮದ್, ಮುಖ್ಯ ಶಿಕ್ಷಕಿ ತಬಸುಮ್ ಬಾನು ಹಾಗೂ ಇನ್ನಿತರರು ಇದ್ದರು. ರಂಜಿತ್ ಕುಮಾರ್, KS TV 46 ಮಲೆನಾಡು ನ್ಯೂಸ್, ಅರಳಿ.